ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಬಾಲಿವುಡ್ ನಟ ಧರ್ಮೇಂದ್ರ ಅವರು ತಮ್ಮ 89ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಉಸಿರಾಟದ ತೀವ್ರ ಸಮಸ್ಯೆಯಿಂದ ಅಕ್ಟೋಬರ್ನ ಕೊನೆಯ ವಾರದಲ್ಲಿ ಮುಂಬೈನ ಬ್ರಿಚ್ ಕ್ಯಾಂಡಿ ಆಸ್ಪತ್ರೆಗೆ ಅವರು ದಾಖಲಾಗಿದ್ದರು. ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವುದನ್ನು ಗಮನಿಸಿ ಕೇವಲ 12 ದಿನಗಳ ಹಿಂದೆಯಷ್ಟೇ ಅವರು ಮನೆಗೆ ಮರಳಿದ್ದರು. 1935ರಲ್ಲಿ ಪಂಜಾಬ್ನ ಲೂಧಿಯಾನದ ನಸ್ರುಲ್ಲಿಯಲ್ಲಿ ಜನಿಸಿದ ಇವರು 1960ಕ್ಕೆ ಚಿತ್ರರಂಗಕ್ಕೆ ಕಾಲಿಟ್ಟು ಬಹಳ ದೀರ್ಘಕಾಲದ ಸೇವೆ ಸಲ್ಲಿಸಿದ್ದಾರೆ. ಧರ್ಮೇಂದ್ರ ಅವರ ಅಭಿನಯದ ಮೊದಲ ಚಿತ್ರ ದಿಲ್ ಭಿ ತೇರಾ ಹಮ್ ಭಿ ತೇರೆ ಈ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ಅವರು ಅನುಪಮ, ಶೋಲೆ, ಧರಮ್ವೀರ್, ಚುಪ್ಕೆ ಚುಪ್ಕೆ, ಮೇರಾ ಗಾಂವ್ ಮೇರಾ ದೇಶ್, ಡ್ರೀಮ್ ಗರ್ಲ್ ಮುಂತಾದ ಜನಪ್ರಿಯ ಸಿನಿಮಾಗಳಲ್ಲಿ ಅವರು ನಾಯಕನಾಗಿ ನಟಿಸಿದರು. ಅತ್ಯಂತ ಸುರದ್ರೂಪಿಯಾಗಿದ್ದ ಇವರು ತೆರೆಯ ಮೇಲೆ ಬಹಳ ಸುಂದರವಾಗಿ ಕಾಣುತ್ತಿದ್ದರು. ಇವರು ಚಿತ್ರರಂಗಕ್ಕೆ ನೀಡಿದ ಸೇವೆಯನ್ನು ಪರಿಗಣಿಸಿ 2012ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯೂ ದೊರಕಿದೆ. ಸ್ಟಾರ್ ನಟರಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಗೋವಿಂದ್, ಅಮಿಷಾ ಪಟೇಲ್, ಜೆನಿಲಿಯಾ ಇನ್ನು ಮುಂತಾದ ನಟನಟಿಯರು ಆಸ್ಪತ್ರೆಗೆ ತೆರಳಿ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದರು. ಇನ್ನು ನಟ ಧರ್ಮೇಂದ್ರ ಅವರು ಚಿಕ್ಕ ವಯಸ್ಸಿನಲ್ಲೇ ಮೊದಲ ಪತ್ನಿ ಪ್ರಕಾಶ್ ಕೌರ್ ಅವರನ್ನು ವಿವಾಹವಾಗಿದ್ದರು. ಅವರ ಮೊದಲ ಪತ್ನಿ ಇರುವ ಫಾರ್ಮ್ ಹೌಸ್ನಲ್ಲೂ ಹೆಚ್ಚಾಗಿ ಇರುತ್ತಿದ್ದರಂತೆ. ಅವರು ನಟಿಸಿದ ಕೊನೆಯ ಚಿತ್ರ ಇಕ್ಕೀಸ್ ಡಿಸೆಂಬರ್ 25ರಂದು ತೆರೆ ಕಾಣಲಿದೆ. ಇವರ ಮೊದಲ ಪತ್ನಿಗೆ ಬಾಬಿ ಡಿಯೋಲ್ ಹಾಗೂ ಸನ್ನಿ ಡಿಯೋಲ್ ಎಂಬ 2 ಗಂಡು ಮಕ್ಕಳು, ವಿಜೇತಾ ಹಾಗೂ ಅಜಿತಾ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ಇನ್ನು ಇವರ ಎರಡನೇ ಪತ್ನಿ ಬಾಲಿವುಡ್ನ ಸುಪ್ರಸಿದ್ಧ ನಟಿ ಹೇಮಾ ಮಾಲಿನಿ ಅವರಿಗೆ ಇಶಾ ಡಿಯೋಲ್ ಹಾಗೂ ಆಹಾನ್ ಡಿಯೋಲ್ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ಇತ್ತೀಚೆಗೆ 1 ವಾರದ ಹಿಂದೆ ಆಸ್ಪತ್ರೆಯಲ್ಲಿ ಚೇತರಿಕೆ ಕಾಣುತ್ತಿರುವಾಗಲೇ ತೀರಿಕೊಂಡರು ಎಂದು ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು. ಇದಕ್ಕೆ ಅವರ ಕುಟುಂಬ ವರ್ಗದವರು ಆಕ್ರೋಶ ವ್ಯಕ್ತಪಡಿಸಿ ಅವರು ಆರೋಗ್ಯವಾಗಿದ್ದಾರೆ, ಸುಳ್ಳು ಸುದ್ದಿ ಹಬ್ಬಿಸುವುದು ಬೇಡ ಎಂದು ಮನವಿ ಮಾಡಿದ್ದರು. ಹಿಂದಿ ಸಿನಿಮಾಗಳಲ್ಲಿ ಅವರ ಸಾಹಸಮಯ ಅದ್ಭುತ ದೃಶ್ಯಗಳಿಂದ ಹಿಟ್ ಮ್ಯಾನ್ ಎಂದೇ ಹೆಸರಾಗಿದ್ದರು. 2024ರಲ್ಲಿ ಶಹೀದ್ ಕಪೂರ್ ಹಾಗೂ ಕೃತಿ ಸನೂನ್ ನಟನೆಯ ತೇರಿ ಪಾಟನ್ ಮೇ ಉಸಾ ಉಲ್ಜಾ ಜಿಯಾ ಎಂಬ ಚಿತ್ರದಲ್ಲಿ ನಟಿಸಿದ್ದರು. ಈ ಡಿಸೆಂಬರ್ 8ಕ್ಕೆ 90ನೇ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿದ್ದ ಧರ್ಮೇಂದ್ರ ಅವರು ಅವರ ಕುಟುಂಬ, ಚಿತ್ರರಂಗ ಹಾಗೂ ಅವರ ಅಭಿಮಾನಿಗಳನ್ನು ಅಗಲಿರುವುದು ಬಹಳ ನೋವಿನ ಸಂಗತಿ.